ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬಡವರ ಬಂಧು ಮತ್ತು ಕಾಯಕ ಯೋಜನೆ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರ ವಿತರಣಾ ಸಮಾರಂಭ. ಪಕ್ಷದ ಶಾಸಕರಿಗೆ ಆಮಿಷ ಒಡ್ಡಿ ಕುತಂತ್ರ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಮೋದಿಯವರ ವಿರುದ್ಧವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ. ಬಿಜೆಪಿಯವರ ಎಲ್ಲಾ ಬಾಂಬ್ಗಳು ಟುಸ್. ಸಮ್ಮಿಶ್ರ ಸರ್ಕಾರ 5 ವರ್ಷಗಳ ಅವಧಿಯವರೆಗೂ ಯಶಸ್ವಿಯಾಗಿ ಆಡಳಿತ ಪೂರ್ಣಗೊಳಿಸುವುದಾಗಿ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರ ಸ್ಪಷ್ಟನೆ. ಶಿವಾಜಿನಗರ ಬಡಾವಣೆಯ ಮತದಾರರ ಸಂಖ್ಯೆ ಪರಿಗಣಿಸಿ ಮತಗಟ್ಟೆ ಕೇಂದ್ರ ಸ್ಥಾಪಿಸಲು ತೀರ್ಮಾನ ಕೈಗೊಳ್ಳುವುದಾಗಿ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರ ಹೇಳಿಕೆ. ಬೀದರ್ ನಗರ ವ್ಯಾಪ್ತಿಯ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ಮಂಜೂರು, ಸಚಿವ ರಹೀಂ ಖಾನ್ ಅವರ ಹೇಳಿಕೆ. ವಾರ್ತೆಯ ವಿವರಗಳು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಹಕಾರ ಇಲಾಖೆ ವತಿಯಿಂದ ಬಡವರ ಬಂಧು ಮತ್ತು ಕಾಯಕ ಯೋಜನೆ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಹಕಾರ ಕೃಷಿ ಮಾರುಕಟ್ಟೆ ಸಚಿವರು, ಬೇದರ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ನಂತರ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ, ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ರಹೀಂ ಖಾನ್ ಅವರು ಎಲ್ಲಾ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರವನ್ನು ವಿತರಣೆ ಮಾಡಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಬಡವರ ಬಂಧು ಮತ್ತು ಕಾಯಕ ಯೋಜನೆ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಫಲಾನುಭವಿಗಳಿಗೆ ಚೆಕ್ ಹಾಗೂ ಆದೇಶ ಪತ್ರವನ್ನು ನೀಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಹಕಾರ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿದರು. ಬಡವರ ಬಂಧು ಮತ್ತು ಕಾಯಕ ಯೋಜನೆಯು ಸಮ್ಮಿಶ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು, ದುಡಿಯುವ ಕೈಗಳಿಗೆ ಆರ್ಥಿಕ ಸಹಕಾರ ನೀಡಿ ಉದ್ಯೋಗವನ್ನು ಕಲ್ಪಿಸಿ ಬೇಡುವ ಕೈ ಬದಲಾಗಿ ನೀಡುವ ಕೈಯನ್ನಾಗಿಸಿ ರಾಜ್ಯಾದ್ಯಂತ ಸಂಚಲನ ಮೂಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಾವು ಗಮನಿಸಿದಾಗ ರಾಜ್ಯದಲ್ಲಿಯೇ ಸರಿಸುಮಾರು 4.5 ಲಕ್ಷ ಜನರು ಬೀದಿ ವ್ಯಾಪಾರಸ್ಥರಾಗಿ ತಮ್ಮ ಉಪಜೀವನವನ್ನು ನಡೆಸುತ್ತಿರುವುದು ತಿಳಿದು ಬಂದಿದ್ದು, ಈ ಕುರಿತು ಗಂಭೀರವಾಗಿ ಆಲೋಚಿಸಿ ಎಲ್ಲಾ ಬಡವರಿಗೆ, ಸ್ವ ಉದ್ಯೋಗಸ್ಥರಿಗೆ, ಮುಖ್ಯವಾಗಿ ಬೀದಿ ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ನೆರವು ಒದಗಿಸಲು ಸಹಕಾರ ಬ್ಯಾಂಕ್, ಸೌಹಾರ್ದ ಬ್ಯಾಂಕ್, ಮಹಿಳಾ ಅರ್ಬನ್ ಬ್ಯಾಂಕ್ ವತಿಯಿಂದ ಸಾಲ ಸೌಲಭ್ಯವನ್ನು ನೀಡಲು ಬಡವರ ಬಂಧು ಮತ್ತು ಕಾಯಕ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ತಿಳಿಸಿದರು. ಸಹಕಾರ ಇಲಾಖೆಯಿಂದ ನಿಮ್ಮೆಲ್ಲ ಆಶೀರ್ವಾದ ಮತ್ತು ವಿಶೇಷವಾಗಿ ನಮ್ಮ ಬೀದರ್ ದಕ್ಷಿಣ ಜನ ಆಶೀರ್ವಾದ ಮಾಡಿ, ಇಂಥ ಆಶೀರ್ವಾದ ಮಾಡ್ಯಾರ. ನಮ್ಮಲ್ಲಿ ಒಂದು ಕಾವತ್ ಇದೆ, ಭಗವಾನ್ ದೇತಾ है तो छत पर फाड़ के देता है. ಹಂಗಾಗಿ ಡೈರೆಕ್ಟ್ MLA, ಡೈರೆಕ್ಟ್ ಮಂತ್ರಿ, ಅದು ಸಹಕಾರ ಮಂತ್ರಿ. ಸಹಕಾರ ಮಂತ್ರಿ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರ ಆಶೀರ್ವಾದದಿಂದ ಮಾಡಿದ ಮೇಲೆ ನಮ್ಮ ಅಧಿಕಾರಿಗಳಿಗೆ ತಗೊಂಡು ಕುಂತೆ, ಏನು 10-15 ದಿವಸದಲ್ಲಿ ಏನಾರ ಒಂದು ಮಾಡಬೇಕು. ಯಾಕಂದ್ರೆ ಇಲಾಖೆ ಇಷ್ಟು ದೊಡ್ಡದಿದೆ. 5,400 ಪ್ಯಾಕ್ಸ್ ಇದಾವ, ಸುಮಾರು 5,000 ಸೌಹಾರ್ದ ಬ್ಯಾಂಕ್ ಇದಾವ, 4,500 ಕ್ರೆಡಿಟ್ ಸೊಸೈಟೀಸ್ ಇದಾವ, 300 ಅರ್ಬನ್ ಬ್ಯಾಂಕ್ಸ್ ಇದಾವ, 21 DCC ಬ್ಯಾಂಕ್ ಇದೆ, 1 ಅಪೆಕ್ಸ್ ಬ್ಯಾಂಕ್ ಇದೆ. ಇಷ್ಟೊಂದು ಇಟ್ಕೊಂಡು ನಾವು ಸರ್ಕಾರ ವತಿಯಿಂದ ನಾವು ಸ್ಕೀಮ್ ಮಾಡದೇ ಇದ್ರ ಇದು ಆಗ್ತದ ಅಂತ ಹೇಳಿ ಬಜೆಟ್ನಲ್ಲಿ ಏನು ಜೂನ್ ಜುಲೈ ಇದರಲ್ಲಿ ಬಜೆಟ್ ಮಂಡನೆ ಆಯಿತು. ಜುಲೈಯಲ್ಲಿ ಆ ಬಜೆಟ್ ಮಂಡನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಹತ್ರ ಹೋಗಿ, ಇವತ್ತೇನು ನಮ್ಮ ಸಂಘಗಳು, ತಾಯಂದರು, ತಂಗಿದರು ಎಲ್ಲ ಬಂದಿದ್ದೀರಿ, ಇವತ್ತು ಭಾಳ ಸಂತೋಷ ಆಗ್ತದೆ. ತಾವೆಲ್ಲ 5 ಲಕ್ಷ, 4 ಲಕ್ಷ, ಇದು 10 ಲಕ್ಷ ಕಾಯಕ ಅಂತಂದ್ರೆ ಇದು 10 ಲಕ್ಷವರೆಗೆ ನಾನು ಕೂತ್ಕೊಂಡು ಚಿಂತೆ ಮಾಡಿದೆ. ಬಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದೆ, ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಹತ್ರ. ನಮ್ಮ ಬೀದರ್ನಾಗ ಇದು ಆ್ಯಕ್ಚುಲಿ ಯಾರಿಗಾರ ಶ್ರೇಯ ಹೋದ್ರ ನಮ್ಮ ಬೀದರ್ ಮಂದಿ ಠೇಲಾ ಬಂಡಿದವ್ರಿಗೆ ಹೋಗುತ್ತೆ ಇದು. ಯಾಕಂದರೆ ನಾನು 2-3 ಸಲ ಅವರಿಗೆ, रहीम खान साहब आपको याद है, एक बार हम तुम दोनों ठेला बंडी लोगों का रात में ये करे थे, मीटिंग लिए थे. उस दिन मैं बोला ये लोगों के वास्ते कुछ तो करो,
नहीं तो अगला हम आते हम करते बोल के उस दिन रात में बोला था तुम्हारे को। अब हम और तुम कर रहे, आधा आधा है, नहीं आधा नहीं, 60 उन्हों है, 30 हम है। ಅಂದ್ರೆ ಅವತ್ತ ನಾನು ಅವ್ರಿಗೆ ಕೇಳಿದೆ, ಹೆಂಗ್ರಪ್ಪ ನೀವು ಹೆಂಗೆ ವ್ಯವಹಾರ ಮಾಡ್ತೀರಿ? ಅವ್ರು ಏನಂದ್ರು, ಸರ್ ನಮಗೆ ಭಾಳ ಕಷ್ಟ ಇದೆ, ಈ ಹೋಲ್ಸೇಲ್ ಫ್ರೂಟ್ ಅಂಗಡಿಯವ್ರು ಏನು ಇರ್ತಾರಲ್ಲ ಅವ ಏನು ಮಾಡ್ತಾನೆ, ಮುಂಜಾನೆ ಈ ಒಂದು 4 ಡಜನ್ ಒಂದು 20 ಡಜನ್ ಬಾಳೆಕಾಯಿ ಕೊಡ್ತಾನೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿದರು. ಹಿಂದಿನ ಸರ್ಕಾರ ಹಾಗೂ ಈಗಿನ ಸಮ್ಮಿಶ್ರ ಸರ್ಕಾರವು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ರೂಪಿಸಿದ್ದು ಎಲ್ಲರೂ ಇದರ ಅನುಕೂಲತೆಯನ್ನು ಪಡೆದುಕೊಳ್ಳುವುದಾಗಿ ತಿಳಿಸಿದರು. ಸರ್ಕಾರ ವತಿಯಿಂದ ಬಡವರ ಬಂಧು ಮತ್ತು ಕಾಯಕ ಯೋಜನೆಯ ಅಡಿಯಲ್ಲಿ ನೀಡುತ್ತಿರುವ ಚೆಕ್ ಹಾಗೂ ಸಾಲವನ್ನು ಫಲಾನುಭವಿಗಳು ಪ್ರಾಮಾಣಿಕವಾಗಿ ಉಪಯೋಗಿಸಿಕೊಂಡು ಅಷ್ಟೇ ಪ್ರಾಮಾಣಿಕವಾಗಿ ಹಣವನ್ನು ವಾಪಸ್ಸು ನೀಡುವುದಾಗಿ ತಿಳಿಸಿದರು. ಸರ್ಕಾರ ವತಿಯಿಂದ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತರಲು ಆಯಾ ಇಲಾಖೆಯ ಮಂತ್ರಿಗಳು ಸ್ಥಿರ ಹಾಗೂ ಗಂಭೀರವಾಗಿ ಇರಬೇಕು. ಅದರ ಪೂರ್ಣ ಶ್ರೇಯಸ್ಸು ಬಂಡೆಪ್ಪ ಕಾಶೆಂಪುರಿ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. आप लोगों भी बहुत बहुत धन्यवाद बोलना चाहिए सरकार के लिए भी और जितने बैंक मैनेजमेंट के लिए भी, क्योंकि आजकल आज का दौर भाई भाई को नहीं दे रहा, दोस्त दोस्त को नहीं, रिश्तेदार नहीं, रिलेशन नहीं, कभी कोई सब कुछ दे सकता है, इंसान सब कुछ दे सकता है, लेकिन आज के दौर में पैसा दे बोलो तो बहुत दूर होता है. हम देख चुके हैं, हम भी आप ही के लाइफ से गुजर चुके हैं. हमको भी कई टाइम 5,000, 10,000 की, 25,000 की बहुत सख्त जरूरत थी. मैं जब मुझ छोटा था, मुझे अच्छा याद है कि मेरी बहन की मैरिज थी तो मैं 10,000 के लिए 50 लोगों के पास गया था, मुझे 5-10 हज़ार रुपये दो बोल के, मगर मुझे पैसे नहीं मिले उस टाइम. मैं लोगों को, मैं भी कुछ थोड़ा बहुत मदद करने के लिए आगे इसलिए बढ़ता हूँ कि आज जो भी लोग गरीबी स्थिति से या परेशानी की वजह से जूझ रहे हैं, उनको ट्रबल है, मैं उस जगह से गुजर के आया हूँ. मुझे वो पिछले दिन याद आते हैं, मालिक मैं भी किसी के पास हाथ जोड़ के ठहरा था, मुझे भी प्रॉब्लम था, मैं भी छोटा सा बिजनेस करना चाहता था, मगर मुझे कहीं पे भी सपोर्ट नहीं मिला. और उस टाइम मैं बहुत ही नर्वस होके फिर भी खुदा पे भरोसा करता था. आज ये लोग परेशान है, हॉस्पिटल के लिए, एजुकेशन के लिए, मैरिजेस के लिए, हर तरीके के लिए परेशान है. अगर मैं कुछ नहीं मदद किया तो ऊपर वाला तो देख रहा है. मुझे आज अच्छे स्थान पे रखा है, 1-2 सेकंड नहीं लगती फिर मुझे वो जमीन पे बिठाने के लिए खुदा को. अगर मैं इसलिए वो पुराने दिन याद रख के मदद करता हूँ. तो इसलिए आप लोग भी जो चीज मिल रही है उसको ईमानदारी से मेहनत करके वापस करके, आज 10,000 ले रहे होंगे, आप यहाँ पे 10-10 लाख रुपए देने तक स्कीम है. अगर आपके 10,000 करेक्ट पहुंच गए तो 10 लाख भी मिलेंगे आपको डेफिनेटली. हम सपोर्ट करेंगे. मैं ಬಂಡಪ್ಪ ಸಾಬ್ ಈ ಕಾರ್ಯಕ್ರಮದ ಸೇವು ಯಾರಿಗೆ ಹೋಗ್ತದೆ ಅಂದ್ರು ನನ್ನ ಪ್ರಕಾರ ಬಂಡಪ್ಪ ಸಾಹೇಬರಿಗೆ ಹೋಗ್ತದೆ. ನಿಜವಾಗ್ಲೂ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ತರಬೇಕಂದ್ರೂ ಆ ಇಲಾಖೆ ಮಂತ್ರಿ ತುಂಬಾ ಸೀರಿಯಸ್ ಇರಬೇಕಾಗ್ತದೆ. ಮತ್ತೆ ನಿಜವಾಗ್ಲೂ ಇದು ಒಂದು ದೊಡ್ಡ, ನಮ್ಮ ಕರ್ನಾಟಕನಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಇದೆ. ಇದು ಒಂದು ಹೊಸ ಸ್ಕೀಮ್ ಇದೆ. ಈ ಸ್ಕೀಮ್ ನಲ್ಲಿ ಲಾಸ್ಟ್ ಟೈಮ್ ಬಂಡಪ್ಪ ಸಾಹೇಬರು ಹೇಳಿದ್ರು. ಮತ್ತೆ ನಿಜವಾಗ್ಲೂ ಈ ಸರ್ಕಾರದಲ್ಲಿ ಮತ್ತೆ ಲಾಸ್ಟ್ ಟೈಮ್ ಸರ್ಕಾರದಲ್ಲಿ ಸುಮಾರು ಬಡವರ ಸಲಹೆಗೆ ಸುಮಾರು ಯೋಜನೆ ಜಾರಿಯಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರಬಹುದು. ಆ ಎಲ್ಲಾ ಯೋಜನೆ ಕೋಲಿಷನ್ ಗೌರ್ಮೆಂಟ್ ನಲ್ಲಿ ಹಳೆ ಯೋಜನೆ ಎಷ್ಟಿದೆ ಅದು ಎಲ್ಲ ಕಂಟಿನ್ಯೂ ಮಾಡಿ ಮತ್ತೆ ಹೊಸ ಯೋಜನೆ ಕುಮಾರಸ್ವಾಮಿ ಅವರು ಈ ಬಜೆಟ್ ನಲ್ಲಿ ಸುಮಾರು ಹೊಸ ಒಂದು ಬಿಗ್ ಬಜೆಟ್ ಅಂತ ಬಂಡಪ್ಪ ಸಾಹೇಬರು ಹೇಳಿದ್ದಾರೆ. ಅವ್ರಿಗೆ ಸ್ವಲ್ಪ ಕಾಶನ್ ಗೊತ್ತಾಗಿದೆ.
ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹಾಗೂ ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವ ಉಮಾಕಾಂತ ನಾಗಮಾರಪಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸಿಕೊಂಡು ಹಿಂದುಳಿದ ಬಡ ವರ್ಗದವರಿಗೆ, ರೈತರಿಗೆ ಆರ್ಥಿಕ ನೆರವನ್ನು ನೀಡುತ್ತಿದ್ದು ಜಿಲ್ಲೆಯ ಏಕೈಕ ಬ್ಯಾಂಕ್ ಆಗಿ ಹೊರಹೊಮ್ಮಿದೆ ಎಂದು ಸಹಕಾರ ಕೇಂದ್ರ ಬ್ಯಾಂಕ್ನ ಸಾಧನೆ ಕುರಿತಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರುವ ಭಾರತ್ಮಾಯಿ ಮಲ್ಲಿನಾ ಶೇಡಿಕಾರ್, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವ ಅರವಿಂದ್ ಕುಮಾರ್ ಅರಳಿ, ನಗರಸಭೆಯ ಹಂಗಾಮಿ ಅಧ್ಯಕ್ಷರಾದ ಶಾಲಿನಿ ರಾಜಚಿಂತಾಮಣಿ, ಮಾಜ್ರಾ ಮಹಿಳಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಶಾಕುಂತಲಾ ಬೆಲ್ದಾಳೆ, ಗಾದಿಗಂಜ್ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಗಾದಿಗಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಹಲವು ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು, ಸ್ವ ಉದ್ಯೋಗಸ್ಥರು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಆದಂತ ಅಸ್ತಿತ್ವವನ್ನು ಉಳಿಸಿಕೊಂಡು ಜಿಲ್ಲೆಯಲ್ಲಿ ಸದಾ ರೈತರಿಗೆ, ಅಬಲ ವರ್ಗದವರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಆರ್ಥಿಕ ನೆರವನ್ನು ಕೊಡಲು ಇವತ್ತು ಸನ್ನದ್ಧರಾಗಿದೆ. ಸುಮಾರು ಜಿಲ್ಲೆಯ ಸಹಕಾರ ಬ್ಯಾಂಕ್ 1,475 ಕೋಟಿಯ ಒಂದು ಬೃಹತ್ ಡಿಪಾಸಿಟ್ದೊಂದಿಗೆ ಸುಮಾರು ಜಿಲ್ಲೆಯಲ್ಲಿ 1,966 ಕೋಟಿ ಇವತ್ತು ಸಾಲವನ್ನು, ಆರ್ಥಿಕ ನೆರವನ್ನು ಜಿಲ್ಲೆಯ ರೈತರಿಗೆ, ಎಲ್ಲ ರೀತಿಯ ವರ್ಗದ ಜನರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು, ಅಂದರೆ ಆರ್ಥಿಕ ನೆರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದ್ರ ಜೊತೆಯಲ್ಲಿ ಸುಮಾರು ಜಿಲ್ಲಾ ಸಹಕಾರ ಏಕೈಕ ಜಿಲ್ಲೆ ಹೆಮ್ಮೆಯ ಬ್ಯಾಂಕ್ ಆಗಿರ್ತಕ್ಕಂಥ, ರೈತರಿಗೆ ಒಡನಾಡಿ ಆಗಿರ್ತಕ್ಕಂಥ ಸುಮಾರು 3,675 ಕೋಟಿಗಳ ಒಂದು ಬೃಹತ್ ಸಾಲ ಇನ್ನೊಂದು ಟ್ರಾನ್ಸಿಷನ್ ಇವತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಾಡ್ತಾ ಇದೆ. ಬಂಧುಗಳೇ, ನಾನು ಹೆಚ್ಚು ಹೇಳಿದೆ, ಇವತ್ತು 0 ಬಡ್ಡಿ ದರದಲ್ಲಿ ಸುಮಾರು 1,17,625 ರೈತರಿಗೆ ಸುಮಾರು 781 ಕೋಟಿ ಸಾಲವನ್ನು 0 ಬಡ್ಡಿ ದರದಲ್ಲಿ ಇವತ್ತು ನಾವು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಒದಗಿಸಿದ್ದೇವೆ. ಹೀಗೆ ಸುಮಾರು MT ಸಾಲವನ್ನು ಅವರಿಗೆ ತಂತ್ರ ಉಪಕರಣಗಳನ್ನು ಉಪಯೋಗಿಸಿಕೊಳ್ಳೋದಕ್ಕಾಗಿ ಸುಮಾರು ವಿವಿಧ ರೀತಿಯ ಸಾಲಗಳನ್ನು ಇವತ್ತು IP ಸೆಕ್ಟರ್ಗಾಗಲಿ, ಮೋಟಾರ್ ಪೈಪ್ಲೈನ್ ಆಗಲಿ, ಬೋರ್ವೆಲ್ ಆಗಲಿ, ಸೆರಿಕಲ್ಚರ್ ಆಗಲಿ, ಹಾರ್ಟಿಕಲ್ಚರ್ ಆಗಲಿ, ವರ್ಮಿಕಲ್ಚರ್ ಆಗಲಿ, ವಿವಿಧ ರೀತಿಯ ಸಾಲಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸುಮಾರು 131 ಕೋಟಿ ಸುಮಾರು 12,675 ರೈತರಿಗೆ ಕೊಟ್ಟಿದೆ. ಅದರ ಜೊತೆಯಾಗಿ ಜಿಲ್ಲೆಯಲ್ಲೇ ತಮ್ಮ ಪ್ರಥಮ ಸ್ಥಾನವನ್ನು ಕಳಿಸಿಕೊಂಡಿದೆ. ಇವತ್ತು ಅದಕ್ಕೆ ಸಹಕಾರ ನೀಡಿದಂಥ ಕರ್ನಾಟಕ ಘನ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳು, ಸಹಕಾರ ಅಧಿಕಾರಿಗಳು, ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಸಿಬ್ಬಂದಿಗಳು ಇವತ್ತು ಸತತ ಪ್ರಯತ್ನದಿಂದ ನಾವು ದೇಶದಲ್ಲಿ ಪ್ರಥಮವಾಗಿದ್ದೇವೆ. ಇವತ್ತು ಫಸಲ್ ಬಿಮಾ ಯೋಜನೆ ಆಗಲಿ, ಅಥವಾ ರೈತರಿಗೆ ಯಶಸ್ವಿನಿ ಯೋಜನೆ ಕಾರ್ಯಕ್ರಮಗಳಾಗಲಿ, ಅಥವಾ ಇನ್ನೂ ಹಲವಾರು ಕಾರ್ಯಕ್ರಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ ಇವತ್ತು ನಾವು ನೋಂದಣಿ ಮಾಡಿದ್ರಿಂದ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮತ್ತು ನಮ್ಮ ಪಕ್ಷದ ಶಾಸಕರಿಗೆ ಆಮಿಷವೊಡ್ಡುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಮೋದಿ ಅಮಿತ್ ಶಾ ವಿರುದ್ಧವಾಗಿ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಎಲ್ಲಾ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಕೈಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಮೋದಿ ಹಟಾವ್ ದೇಶ್ ಬಚಾವ್ ಎಂದು ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಜಯಘೋಷಗಳನ್ನು ಕೂಗಿದರು. ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬೀದರ್ ವತಿಯಿಂದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಸಾಮೂಹಿಕವಾಗಿ ನೆರೆದು ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬ್ಶೆಟ್ಟಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಸುಗಮ ರೀತಿಯಲ್ಲಿ ಮೈತ್ರಿ ಸರ್ಕಾರವನ್ನು ನಡೆಸಿಕೊಂಡು ಬರುತ್ತಿವೆ. ರೈತರ ಸಾಲ ಮನ್ನಾ ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುತ್ತಿದ್ದು, ಇದನ್ನು ಸಹಿಸದ ಬಿಜೆಪಿಯ ಪಕ್ಷದವರು ನಮ್ಮ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಶಾಸಕರಿಗೆ ಹಣದ ಆಮಿಷವನ್ನು ಒಡ್ಡಿ ತನ್ನತ್ತ ಸೆಳೆಯುವ ಸರ್ಕಾರವನ್ನು ಉರುಳಿಸುವ ಕುತಂತ್ರವನ್ನು ಹೂಡಿದ್ದು ಬಿಜೆಪಿಯವರು ವಿಫಲವಾಗಿದೆ.
ನಮ್ಮ ಯಾವ ಶಾಸಕರು ಕೂಡ ಹಣದ ಆಮಿಷಕ್ಕೆ ಒಳಗಾಗದೆ ಪಕ್ಷದ ಪರ ನಿಂತಿದ್ದು ಬಿಜೆಪಿಯವರ ಕುತಂತ್ರ ವಿರೋಧಿಸಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯವರು ಈ ಸಲ ಕೂಡ ಅವ್ರದ್ದೇನೋ ಆಪರೇಷನ್ ಕಮಲ ಫೇಲ್ ಆಗಿದೆ. ಮೊದಲು ಕೂಡ ಒಂದು ಸಲ ಎರಡು ಸಲ ಮಾಡಿದರು, 2 ಸಲ ಫೇಲ್ ಆಯಿತು. ಇದು 3ನೇ ಸಲ ಏನದ ಅಂದ್ರೆ ಅವರು ಆಪರೇಷನ್ ಕಮಲ ಮಾಡಿದರು, ಅದರಲ್ಲಿ ಕೂಡ ಅವ್ರು ಸಕ್ಸಸ್ ಆಗಲಿಲ್ಲ. ಪದೇ ಪದೇ ಅವ್ರು ಮಾಡ್ತಾ ಇದ್ದಾರೆ, ಮುಖಭಂಗ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾಕೆ ಯಡಿಯೂರಪ್ಪ ಅವರು ಈ ಕಾಲಕ್ಕೆ ಈ ಒಂದು ವಯಸ್ಸಿನಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ನಮ್ಮದು ಇವತ್ತು ಸಮ್ಮಿಶ್ರ ಸರ್ಕಾರ, ಕರ್ನಾಟಕ ಸರ್ಕಾರ, ಇವತ್ತು ನಾವು ಕಾಂಗ್ರೆಸ್ಸು JDS ಕೂಡ್ಕೊಂಡು ಮೈತ್ರಿ ಸರ್ಕಾರ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಳ್ಳೆ ರೀತಿಯ ಸುಗಮವಾಗಿ ಏನದ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡು ಬರ್ತಾ ಇದೆ. ಪ್ರತಿಯೊಬ್ಬರದ್ದು ಏನದ ಅಂದರೆ ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸಕ್ಕೆ ಏನದ ಅಂದರೆ ಇವತ್ತು ಎಲ್ಲರೂ ಏನದ ಸ್ಪಂದನೆ ಮಾಡಿಕೊಂಡು ಒಳ್ಳೆ ರೀತಿಯ ಸರ್ಕಾರ ನಡೆಸ್ಕೊಂಡು ಬರ್ತಾ ಇದ್ದಾಗ ಇಂಥ ಹೊತ್ತಿನಲ್ಲಿ ಏನಂದರೆ BJPಯವರು ತಮ್ಮ ಕುತಂತ್ರವನ್ನೇನೋ ಮಾಡಿ ಮತ್ತೆ ನಮ್ಮ ಸರ್ಕಾರ ಉರುಳಿಸ್ಬೇಕಂತ ತಿಳ್ಕೊಂಡು ಎಲ್ಲ ನಮ್ಮ MLAಗಳಿಗೆ ಶಾಸಕರಿಗೆ ಕುದುರೆ ವ್ಯಾಪಾರ ಮಾಡಲಿಕ್ಕೆ ಏನಂದ್ರೆ ದುಡ್ಡಿನ ಆಮಿಷನ ತೋರಿಸ್ತಾ ಇದ್ದಾರೆ. ಆದರೂ ಇವತ್ತು ಭಾಳ ಒಳ್ಳೆಯ ಒಂದು ವಿಚಾರ ಹೇಳಬೇಕು ಅಂದರೆ ಯಾರು ಇವತ್ತು ಆ ದುಡ್ಡಿನ ಆಮಿಷಕ್ಕೆ ಯಾರು ಒಳಗಾಗಿಲ್ಲ. ನಮ್ಮ ಕಾಂಗ್ರೆಸ್ MLAಗಳು ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಇವತ್ತು ಇವ್ರಿಗೆ ಮತ್ತೊಂದು ಸಲ ಮುಖಭಂಗ ಆಗಿದೆ. ಇದನ್ನು ಇವತ್ತೇನದ ನಾವು ಪ್ರತಿಭಟನಾ ಮೂಲಕ ಏನದ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನದ ನಾವು ಪ್ರತಿಭಟನಾ ಒಂದು ರ್ಯಾಲಿ ಏನದಂದ್ರೆ ನಾವು ಇಲ್ಲಿ ಏನದ ಹಮ್ಮಿಕೊಂಡಿದ್ದೀವಿ. ಇದರಿಂದ ಅವರಿಗೆ ಸ್ವಲ್ಪ ಏನಾದರೂ ಬುದ್ಧಿ ಬರಬೇಕು ಅಂತ ನನಗೆ ಏನದಂದ್ರೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕೆಪಿಸಿಸಿ ಸದಸ್ಯರಾಗಿರುವ ಪಂಡಿತ್ ರಾವ್ ಚೌಧರಿ ಅವರು ಮಾತನಾಡಿ, ಕಳೆದ 1.5 ವಾರದಿಂದ ನೈತಿಕತೆಯನ್ನು ಕೂಡ ಮರೆತು ಬಿಜೆಪಿಯವರು ಕುತಂತ್ರವನ್ನು ಹೂಡುತ್ತಿದ್ದಾರೆ. ಮೋದಿಯವರು ಎಲ್ಲಾ ಕಡೆಗಳಲ್ಲಿಯೂ ನಿಂತುಕೊಂಡು ನೈತಿಕತೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ಡಂಗುರವನ್ನು ಸಾರುತ್ತಿದ್ದಾರೆ. ಆದರೆ ನಮ್ಮ ಶಾಸಕರುಗಳಿಗೆ ಹಣದ ಆಸೆಗಳನ್ನು ತೋರಿಸಿ ತಮ್ಮತ್ತ ಸೆಳೆಯುವ ಕುತಂತ್ರವನ್ನು ಮಾಡುತ್ತಿದ್ದು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ ಎಂದು ತಿಳಿಸಿದರು. ಹೆಚ್ಚು ಕಮ್ಮಿ 1 ವಾರದಿಂದ ನಾವು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ನೈತಿಕತೆ ಕೊಲೆ ಮಾಡ್ತಾ ಇದ್ದಾರೆ BJPದವರು ಅಂತಕ್ಕಂಥದ್ದನ್ನು ಇಡೀ ದೇಶನೇ ನೋಡ್ತಾ ಇದೆ. ಯಾಕಂದರೆ ಯಾವುದೇ ಒಂದು ಶಾಸಕರು ಆ ಜನರಿಗೆ ಅವನು ಉತ್ತರ ಕೊಡಬೇಕಾಗ್ತದೆ. ಅವನು ಎಲೆಕ್ಷನ್ ಇಂದ್ರಾಗ ಒಂದು ಪಕ್ಷ ಅಂತ ಹೇಳಿ ಕೆಲಸ ಮಾಡಿಕೊಂಡು ಅವ್ರಿಗೆ ಪಕ್ಷದ ಹೆಸರು ಮೇಲೆ ಗೆದ್ದು ನಂತರ ಅಲ್ಲಿ ಹೋದ್ಮೇಲೆ ಈಗ ನಾವೆಲ್ಲ ಪೇಪರ್ದಾಗ TV ಮುಖಾಂತರ ನೋಡ್ತಾ ಇದ್ದೇವೆ. 50 ಕೋಟಿ ರೂಪಾಯಿಗೆ ಒಬ್ಬರು ಸೇಲ್ ಆಗಿದ್ದಾರೆ, ಇನ್ನು ಬೇರೆಯವರು 60 ಕೋಟಿಗೆ ಒಬ್ಬರು ಕೊಡ್ತೇವೆ ಅಂತ ಫೋನ್ ಮಾಡಿದ್ದಾರೆ. ಈ ರೀತಿ ಒಂದು ವೇಳೆಗೆ ಒಂದು ಈ ಡೆಮೋಕ್ರಸಿದಾಗ MLAಗಳಿಗೆ ಗೆದಿಲ್ಲಕ್ಕೆ ಒಂದು ಪಾರ್ಟಿ ಬೇಕು, ಜನ ಒಂದು ಪಾರ್ಟಿಗೆ ನೋಡಿ ಓಟ್ ಹಾಕಿರ್ತಾರೆ, ಆ ವ್ಯಕ್ತಿಗಿಂತನೂ ಪಾರ್ಟಿಗೆ ನೋಡಿರ್ತಾರೆ. ಅವನು ಗೆದ್ದ ಮೇಲೆ ಆ ಪಾರ್ಟಿಗೆ ಮೋಸ ಮಾಡಿ ಇನ್ನೊಂದು ಪಾರ್ಟಿದಾಗ ದುಡ್ಡು ತೊಗೊಂಡು ಹೋದರೆ ಈ ಡೆಮೋಕ್ರಸಿದು ಒಂದು ಕೊಲೆ ಆಗ್ತದೆ. ಇವತ್ತಿನ ದಿವಸ BJPದವರು ಮತ್ತು ಮೋದಿಯವರು ದೇಶದಾಗ ನಾನು ಭಾಳ ಒಂದು ನೈತಿಕತೆ ಮೇಲೆ ನಡೀತಾ ಇದ್ದೀನಿ, ನಮ್ಮ ಇದರಲ್ಲಿ ಯಾವುದೇ ಅಂಥದ್ದು ಮಿಸ್ಯೂಸ್ ಆಗಿಲ್ಲ ಅಂತಕ್ಕಂಥದ್ದು ಎಲ್ಲ ಕಡೆ ಜೋರಾಗಿ ಟಂಕೆಗೆ ಜೋಶ್ ಮೇಲೆ ಹೇಳ್ತಾರೆ. ಆದರೆ ಕರ್ನಾಟಕ ನೋಡಿದ್ರೆ ಇವತ್ತು 1 ವಾರದಿಂದ ಎಲ್ಲೆಲ್ಲಿ ಯಾವ್ಯಾವ ಕಡೆ ಒಯ್ದು MLAಗಳಿಗೆ ಇಟ್ಟು ಅವರಿಗೆ ಖರೀದಿ ಬಿಕ್ರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದೊಂದು ಈ ನಮ್ಮ ಡೆಮೋಕ್ರಸಿದು ಕೊಲೆ ಇದೆ. ಕೂಡಲೇ ಇದಕ್ಕೆ ನಾವು ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ಜನರು ಕೂಡ ಇಂಥ ವ್ಯಕ್ತಿಗಳಿಗೆ ಇವತ್ತು ಆಯಾ ವ್ಯಕ್ತಿಗಳು ಆಯಾ ಪಕ್ಷದವರಿಗೆ ಮೋಸ ಮಾಡ್ತಾ ಇದ್ದಾರೆ, ಮುಂದಿನ ದಿನದಲ್ಲಿ ಅವರಿಗೆ ಕೂಡ ಜನರು ಪಾಠ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀನಿ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿಯಾಗಿರುವ MS ಹಮೀದ್ ಅವರು ಮಾತನಾಡಿ, ಬಿಜೆಪಿಯವರ ವಿರುದ್ಧವಾಗಿ ಹಮ್ಮಿಕೊಳ್ಳಲಾಗುತ್ತಿರುವ ಪ್ರತಿಭಟನೆ ಕುರಿತಾಗಿ ತಿಳಿಸಿದರು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನರಸಿಂಹರಾವ್ ಸೂರ್ಯವಂಶಿ, ಅಮೃತರಾವ್ ಚಿಮ್ಕೋಡೆ, ಶಂಕರ ದೊಡ್ಡಿ, ರೋಹಿದಾಸ್ ಗೋಡೆ, ಇರ್ಷಾದ್ ಪಹಲ್ವಾನ್, ದತ್ತಾತ್ರೇಯ ಮೂಳ್ಗೆ, ಪರ್ವೇಸ್ ಕಮಲ್, ಭವರ್ಲಾಲ್ ಪಾಂಡೆ, ರಶೀಕರ್ ಅಸ್ತು, ಜಾನ್ ವೆಸ್ಲಿ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಲವು ಕಾರ್ಯಕರ್ತರು, ಸದಸ್ಯರು ಉಪಸ್ಥಿತರಿದ್ದರು. मोदी हटाओ देश बचाओ, देश बचाओ, मोदी हटाओ देश बचाओ, मोदी हटाओ देश बचाओ, मोदी हटाओ देश बचाओ, मोदी हटाओ देश बचाओ, हटाओ देश बचाओ, मोदी हटाओ देश बचाओ, मोदी हटाओ देश बचाओ। अरे जोर से आवाज दो।
ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾದ ಬಡವರ ಬಂಧು ಮತ್ತು ಕಾಯಕ ಯೋಜನೆಯಡಿ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಮುನ್ನವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಬಿಜೆಪಿಯವರ ಎಸೆಯುತ್ತಿರುವ ಬಾಂಬ್ಗಳ ಕುರಿತಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಮ್ಮಿಶ್ರ ಸರ್ಕಾರಕ್ಕೆ ಯಾವುದೇ ಗಂಡಾಂತರವಿಲ್ಲ. ಬಿಜೆಪಿಯವರ ಎಲ್ಲಾ ಬಾಂಬ್ಗಳು ಠುಸ್ಸಾಗಿವೆ. ಜೆಡಿಎಸ್ ಪಕ್ಷದ ಒಬ್ಬ ನಾಯಕ ಕೂಡ ಬಿಜೆಪಿಗೆ ಹೋಗುವುದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದರು. ಹಾಗೂ ನಮ್ಮ ಈ ಸಮ್ಮಿಶ್ರ ಸರ್ಕಾರವು ಯಶಸ್ವಿಯಾಗಿ 5 ವರ್ಷಗಳ ಕಾಲವಾಗಿ ಸುದೀರ್ಘ ಆಡಳಿತವನ್ನು ನಡೆಸಲಿದೆ ಎಂದು ತಿಳಿಸಿದರು. ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮ್ಮಿಶ್ರ ಸರ್ಕಾರದ ಶಾಸಕರಿಗೆ ಹಣದ ಆಮಿಷವನ್ನ ಮೂಡಿಸಿದ್ದು, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇರುತ್ತೋ ಉರುಳುತ್ತೋ ಎಂಬ ಕುತೂಹಲ ಮೂಡಿಸಿದ್ದು, ಈ ಕುರಿತಾಗಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಪಷ್ಟನೆಯನ್ನು ನೀಡಿದರು. ರಾಜ್ಯದಲ್ಲಿ ಬಿಜೆಪಿಯ ಪಕ್ಷದವರು ಎಲ್ಲ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆಯೋ ಎಂಬ ಆತಂಕದಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧವಾಗಿ ಇಲ್ಲಸಲ್ಲದ ಆರೋಪಗಳನ್ನು, ಆಮಿಷಗಳನ್ನು, ಊಹಾಪೋಹಗಳನ್ನು ಎಬ್ಬಿಸುತ್ತಿದ್ದಾರೆ. ಬಿಜೆಪಿಯವರು ಡಂಬುರಾಟ ನಡೆಸುತ್ತಿದ್ದು, ರಾಜ್ಯದ ಜನತೆಯು ಮುಂಬರುವ ದಿನಗಳಲ್ಲಿ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಲಿದೆ. ರಾಜ್ಯದ ಜನರ ಮನ್ನಣೆಯ ಮೇರೆಗೆ ಎರಡೂ ಪಕ್ಷಗಳು ಒಂದಾಗಿ ಜನರ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಬಿಜೆಪಿಯವರ ಎಲ್ಲ ಬಾಂಬ್ಗಳು ಟುಸ್ ಆಗಿದ್ದು, ನಮ್ಮ ಒಬ್ಬ ಶಾಸಕ ಕೂಡ ಪಕ್ಷ ಬಿಟ್ಟು ಕದಲುವುದಿಲ್ಲ ಎಂದು ಸ್ಪಷ್ಟನೆಯನ್ನು ನೀಡಿದರು. ರಾಜ್ಯದ ಜನ ಇವತ್ತಿದು ಏನು ಬಿಜೆಪಿ ಡಂಬುರಾಟ ನಡೆಸಿದೆ, ಇದಕ್ಕೆ ತಕ್ಕ ಉತ್ತರ ಕೊಡುತ್ತೆ. ಆಮೇಲೆ ಇವತ್ತು ನಮಗೆ ಬೇಕಾಗಿರೋದು ಇವತ್ತು ರಾಜ್ಯದ ಅಭಿವೃದ್ಧಿ. ಇವತ್ತು ಅಂಥ ಒಂದು ಅಪೋಸಿಷನ್ನು ಲೀಡ್ರುಗಳಾಗಿ 104 ಸೀಟ್ ಬಂದು ಅವ್ರ ಜವಾಬ್ದಾರಿ ಹೊರತು ಇಲ್ಲಿ ಅದು ಏನು ಕೆಲಸ ಮಾಡೋದು ಬಿಟ್ಟು ದಿಲ್ಲಿದಾಗ ಹೋಗಿ ಕೂಡಬೇಕು, ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೋತಾ ಅಂತಂದರೆ ಇದು ರಾಜ್ಯದ ಜನತೆ ಮುಂದಿನ ದಿನಗಳಲ್ಲಿ ಅವರಿಗೆ ಪಾಠ ಕಲಿಸ್ತಾರೆ. ಈಗ ಉಳಿತು ಸರ್ಕಾರ ಇವತ್ತು ಗೌರವ ರೀತಿಯಿಂದ ಜನತೆ ನಮಗೆ ಮ್ಯಾಂಡೇಟ್ ಕೊಟ್ಟಿದೆ, ಎರಡೂ ಪಾರ್ಟಿ ಸೇರಿ ನೀವು ಕೆಲಸ ಮಾಡಿರಿ ಅಂತೇಳಿ. ಇವತ್ತು ನಾವು ಮಾಡ್ತಾಯಿದ್ದೀವಿ. BJP ಎಲ್ಲ ಬಾಂಬ್ಗಳು ಠುಸ್ ಆಗಿಬಿಟ್ಟವ. ಎಲ್ಲರೂ ಬಾಂಬೆನಿಂದ ಅಷ್ಟು ಶಾಸಕರು ಯಾರು ಒಬ್ಬಿಬ್ಬರು ಇದ್ದರು ಅವರು ವಾಪಸ್ ಬಂದವ್ರೆ. ಮತ್ತು ನಿಮಗೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ ಆಗಲಿ JDS ಆಗಲಿ ಸಿಂಗಲ್ MLA BJPಗೆ ಹೋಗಲ್ಲ. ಹಾಗಾಗಿ ಇದು ಏನೂ ನಡೆಯೋದಿಲ್ಲ. ಹಿಂಗೆಲ್ಲ ಮಾಡಿ ಹೌದು, ಈಗ ಅವ್ರಿಗೆ ಏನಾಗಿದೆ, BJP ಎಲ್ಲಿ ನಮ್ಮ ಅಸ್ತಿತ್ವ ಖತಮ ಆಗ್ಲತ್ತದ. ಈ ಸರ್ಕಾರ ಇಷ್ಟೊಂದು ದೊಡ್ಡ ರೀತಿಯಿಂದ ಸಾಲ ಮನ್ನಾ ಅದು ಎಲ್ಲ ಮಾಡಿ ಎಲ್ಲಿ ಶೈನ್ ಆಗ್ತದೋ ಅಂತೇಳಿ ಇದು ಸ್ಟೇಬಲ್ ಇಲ್ಲ ಅಂಬ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅವ್ರು ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಈ ಸರ್ಕಾರ ಸ್ಟೇಬಲ್ ಇಲ್ಲ ಅಂಬ ನಿಟ್ಟಿನಲ್ಲಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಕೊನೆದವ್ರದ್ದು. ಯಾಕಂದರೆ ಫಸ್ಟ್ ಡೇ ಓತು ತೊಗೊಂಡಿಡೋದು ನಾವು ನೋಡ್ತಾ ಇದ್ದೀವಿ. ಈಗಿದಾವ ಆಗದಾವ. ಈ ಸಿಹಿ ಸುದ್ದಿ ಸಿಹಿ ಎಲ್ಲಿದೆ ಹೇಳ್ರಿ ಯಡಿಯೂರಪ್ಪರೇ? ಏನು ಕರ್ನಾಟಕದಾಗ ಅದ ಸ್ವೀಟು? ಏನು ದಿಲ್ಲಿದಾಗ ಅದ? ಏನೋ ಫಾರಿನ್ನಿಂದ ಬರಬೇಕು? ಇನ್ನೇ ಎಷ್ಟು ದಿನ ಬೇಕು ಸಿಹಿ ಸುದ್ದಿ ಕೊಡಾಕ? ಇವೆಲ್ಲ ಸಿಹಿ ಇಲ್ಲ, ಏನಿಲ್ಲ. ಇದು ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ರಾಜ್ಯದ ಜನರ ಪರವಾಗಿ ಈ ಸಮ್ಮಿಶ್ರ ಸರ್ಕಾರ ಮಾನ್ಯ HD ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಇವತ್ತು ಸಾಲ ಮನ್ನಾ ಹಿಡ್ಕೊಂಡು ಬಡವ್ರು ಹಿಡ್ಕೊಂಡು ಇವತ್ತು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗೋದಿದೆ. ಇವತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ರೂಪಿಸೋಂಥ ಕೆಲಸ ನಾಳೆ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ಇವ್ರದ್ದು ಯಾರ್ದು ಆಟ ನಡೆಯಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದ್ ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲೇ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದ್ರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಗ್ರಾಮ ಪಂಚಾಯಿತಿ ಅಮಲಾಪುರ ವ್ಯಾಪ್ತಿಯಲ್ಲಿ ಬರುವ ಗೊರ್ನಳ್ಳಿ ಶಿವಾಜಿನಗರ ಬಡಾವಣೆಯಲ್ಲಿ ನಾಗರಿಕರು ಚುನಾವಣಾ ಮತಗಟ್ಟೆ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಈ ಮುಂಚೆ ರಾಸ್ತಾರೋಕೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈ ಮೂಲಕವಾಗಿ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನ ಹೇರಿದ್ದು, ಇದಕ್ಕೆ ಸ್ಪಂದಿಸಿದ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಖಾಶೆಂಪುರಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು.
ಒಂದು ಗ್ರಾಮದಲ್ಲಿ ಮತಗಟ್ಟೆಯ ಕೇಂದ್ರವನ್ನು ಸ್ಥಾಪಿಸಬೇಕಾದರೆ ಅದರದ್ದೇ ಆದ ಕೆಲವು ವೈಜ್ಞಾನಿಕ ಕಾರಣಗಳು ಹಾಗೂ ಅಲ್ಲಿ ವಾಸವಾಗಿರುವ ಮತದಾರ ಜನಸಂಖ್ಯೆಯ ಮೇಲೆ ನಿರ್ಭರವಾಗಿರುತ್ತದೆ. ಈ ಕುರಿತಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಮಾತನಾಡಿ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಅಮಲಾಪುರ ವ್ಯಾಪ್ತಿಯ ಶಿವಾಜಿನಗರ ಬಡಾವಣೆಯ ನಾಗರಿಕರು ಸತತ 20 ವರ್ಷಗಳಿಂದ ಯಾವುದೇ ಚುನಾವಣೆ ನಡೆದರೂ ಕೂಡ 6 ಕಿಲೋಮೀಟರ್ ದೂರದಲ್ಲಿ ಇರುವ ಗೊರ್ನಳ್ಳಿ ಗ್ರಾಮಕ್ಕೆ ಹೋಗಿ ಮತ ಚಲಾಯಿಸುತ್ತಿದ್ದಾರೆ. ಶಿವಾಜಿನಗರ ಬಡಾವಣೆಯಲ್ಲಿ ಮತಗಟ್ಟೆ ಕೇಂದ್ರವನ್ನು ಸ್ಥಾಪಿಸಲು ಅಲ್ಲಿಯ ನಿವಾಸಿಗರು ಬೇಡಿಕೆಯನ್ನ ಇಟ್ಟಿದ್ದು, ಇದಕ್ಕೆ ಸ್ಪಂದಿಸಿದ ಸಚಿವರಾದ ಬಂಡೆಪ್ಪ ಕಾಶೆಂಪುರಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಒಂದು ಕ್ಷೇತ್ರದಲ್ಲಿ ಮತಗಟ್ಟೆಯನ್ನು ಸ್ಥಾಪಿಸಬೇಕಾದರೆ ಆಯಾ ಕ್ಷೇತ್ರದ ವೈಜ್ಞಾನಿಕ ಕಾರಣಗಳ ಮೇಲೆ ನಿರ್ಭರವಾಗಿರುತ್ತದೆ. ಕ್ಷೇತ್ರದಲ್ಲಿ ಮತ ಚಲಾಯಿಸುವ ಮತದಾರ ಸಂಖ್ಯೆಯನ್ನು ಪರಿಗಣಿಸಿ ನೋಡಿಕೊಂಡು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಅದು ಮೊದಲಿಡಿದಿದೆ. ಈಗ ತಮಗೆ ಗೊತ್ತಿದೆ, ಇದು ಚುನಾವಣೆ ಬೂತ್ಗಳು ಅನ್ನೋದಲ್ಲ, ಅದು ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕಾಗುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದು ಯಾವ ಸಂಬಂಧಪಟ್ಟಿದ್ದ ಅಧಿಕಾರಿ ಜೊತೆಯಲ್ಲಿ ಎಷ್ಟು ವಯಬಿಲಿಟಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸ್ಪಂದಿಸ್ತೀವಿ. ಜಿಲ್ಲೆಯಾದ್ಯಂತ ಹಲವು ರಸ್ತೆಗಳು ಒಳಚರಂಡಿಗಳು ಹದಗೆಟ್ಟಿದ್ದು, ಜಿಲ್ಲೆಯ ಹಲವು ನಗರ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಒದಗಿಸಲು ಸಚಿವ ಶಾಸಕರು ಆಗಿರುವ ರಹೀಂ ಖಾನ್ ಅವರ ನೇತೃತ್ವದಲ್ಲಿ 15 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು, ಈ ಕುರಿತಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ ರಹೀಂ ಖಾನ್ ಅವರು ಸ್ವತಃ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಹಿಂದುಳಿದ ಪ್ರದೇಶವಾದ ಬೀದರ್ ನಗರ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ರೂಪಾಯಿ 15 ಕೋಟಿ ಬಿಡುಗಡೆಯನ್ನ ಮಾಡುವಂತೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆಯಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ವಿವೇಚನಾ ನಿಧಿಯಡಿಯಲ್ಲಿ ಬೀದರ್ ನಗರಸಭೆಗೆ 5 ಕೋಟಿ ಎಸ್ಎಫ್ಸಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯಡಿ ಬೀದರ್ ನಗರಸಭೆಗೆ ಎಸ್ಎಫ್ಸಿ ವಿಶೇಷ ಅನುದಾನ 5 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಈ ಕುರಿತಾಗಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾಗಿರುವ ರಹೀಂ ಖಾನ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಬೀದರ್ ನಗರ ವ್ಯಾಪ್ತಿಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಎಸ್ಎಫ್ಸಿ ಅನುದಾನದ ವಿವೇಚನಾ ಅಡಿಯಲ್ಲಿ 15 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುವುದಾಗಿ ಬೀದರ್ ನಗರದ ಜನತೆಗೆ ಅನುಕೂಲ ಮಾಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆಯಲಾಗಿತ್ತು. ಅಂತೆಯೇ ಬೀದರ್ ನಗರಸಭೆಗೆ 5 ಕೋಟಿ ರೂಪಾಯಿ ಅನುದಾನವನ್ನು ವಿತರಿಸಲಾಗಿದೆ. ಈ ಅನುದಾನದಿಂದ ನಗರದ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ನಾನು ಮುಖ್ಯಮಂತ್ರಿಗೆ ಸ್ಪೆಷಲಿ ಬೀದರ್ ಕ್ಷೇತ್ರಕ್ಕೆ
15 ಕೋಟಿ ಸಿಟಿಗೆ, ಒಂದು 15 ಕೋಟಿ ರೂರಲ್ಗೆ ಕೇಳಿದ್ದೀನಿ. ಅದರಲ್ಲಿ 5 ಕೋಟಿ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ ಅವರು. ಮತ್ತು ಇನ್ನು ನೆಕ್ಸ್ಟ್ 10 ಕೋಟಿ ನೆಕ್ಸ್ಟ್ ಮಾರ್ಚ್ ಆದ್ರ ಮೇಲೆ ರಿಲೀಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅದರಿಂದ ನಾನು ಬೀದರ್ನಲ್ಲಿ ಸುಮಾರು ಸಮಸ್ಯೆ ಇದೆ, ರೋಡ್, ಡ್ರೈನ್ ಮತ್ತು ಮುಂದೆ ನೀರಿಂದು ಸಮಸ್ಯೆ ಇದೆ. ಅದೆಲ್ಲ ಎಸ್ಟಿಮೇಟ್ ಮಾಡಿ ಪ್ಲ್ಯಾನ್ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಇಮಿಡಿಯೇಟ್ ಅದು ಕೆಲಸ ಸ್ಟಾರ್ಟ್ ಮಾಡಬೇಕಂತ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬಡವರ ಬಂಧು ಮತ್ತು ಕಾಯಕ ಯೋಜನೆ ಫಲಾನುಭವಿಗಳಿಗೆ ಚೆಕ್ ಹಾಗೂ ಸಾಲ ಮಂಜೂರಿ ಆದೇಶ ಪತ್ರ ವಿತರಣಾ ಸಮಾರಂಭ. ಪಕ್ಷದ ಶಾಸಕರಿಗೆ ಆಮಿಷ ಒಡ್ಡಿ ಕುತಂತ್ರ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಮೋದಿಯವರ ವಿರುದ್ಧವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ. ಬಿಜೆಪಿಯವರ ಎಲ್ಲ ಬಾಂಬ್ಗಳು ಟೂಸ್ ಸಮ್ಮಿಶ್ರ ಸರ್ಕಾರ 5 ವರ್ಷಗಳ ಅವಧಿಯವರೆಗೂ ಯಶಸ್ವಿಯಾಗಿ ಆಡಳಿತ ಪೂರ್ಣಗೊಳಿಸುವುದಾಗಿ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರ ಸ್ಪಷ್ಟನೆ. ಶಿವಾಜಿನಗರ ಬಡಾವಣೆಯ ಮತದಾರರ ಸಂಖ್ಯೆ ಪರಿಗಣಿಸಿ ಮತಗಟ್ಟೆ ಕೇಂದ್ರ ಸ್ಥಾಪಿಸಲು ತೀರ್ಮಾನ ಕೈಗೊಳ್ಳುವುದಾಗಿ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರ ಹೇಳಿಕೆ. ಬೀದರ್ ನಗರ ವ್ಯಾಪ್ತಿಯ ಮೂಲಸೌಕರ್ಯ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ಮಂಜೂರು, ಸಚಿವ ರಹೀಂ ಖಾನ್ ಅವರ ಹೇಳಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.